ಇಲ್ಲ ಮಕ್ಕಳು ಅಳಾಕತ್ತರು ನೋಡ್ರಿ, ತೊಟ್ಟಲ್ದಾಗ ಹಾಕಿ ಹಿಂಗೆ ತೂಗಿದ್ರೆ ಸಾಕು ಅಳು ನಿಲ್ಲಿಸ್ತಾವ. ಯಾಕೆ? ಆನಂದ ಅನ್ನಿಸ್ತದ. ಇದು ವೈಜ್ಞಾನಿಕ. ಈ ತೊಟ್ಟಲ್ ತಂಗಿ ನಿಮಗೊಂದು ಪಾಠ ಹೇಳ್ತದ. ಇದು ಹಿಂಗೆ ನೀವು ತೂಗಿದ್ರಿ ಅಂತಂದ್ರೆ ಒಮ್ಮೆ ಆ ದಂಡಿಗೆ ಹೋಗ್ತದ, ಒಮ್ಮೆ ಈ ದಂಡಿಗೆ ಬರ್ತದ. ಇದು ನಿಮಗೊಂದು ಪಾಠ ಕಲಿಸ್ತದ. ಏನಂತಂದ್ರೆ, ತಂಗಿ ಆ ತೊಟ್ಟಲ್ ನೋಡಿ ಕಲಿ. ಒಂದು ಸುಖ ಅನ್ನೋ ದಂಡಿ ಅದ, ಒಂದು ದುಃಖ ಅನ್ನೋದು ದಂಡಿ ಅದ. ನಮ್ಮ ಜೀವನನೂ ಕೂಡ ಒಂದು ತೊಟ್ಲಿದ್ದಂಗದ. ಈ ಜೀವನದೊಳಗೆ ಒಮ್ಮೆ ಸುಖ ಅನ್ನೋದು ಬರ್ತದ, ಒಮ್ಮೆ ದುಃಖ ಅನ್ನೋದು ಬರ್ತದ. ಆ ದಂಡಿನೂ ಸ್ಥಿರ ಅಲ್ಲ, ಈ ದಂಡಿನೂ ಸ್ಥಿರ ಅಲ್ಲ. ನಟ್ಟು ನಡಬರಕ ಇರ್ತಕ್ಕಂಥ ಶಿವನ ಪಾದ ಅನ್ನೋದು ಒಂದೇ ಸ್ಥಿರ ಐತಿ. ತಿಳ್ಕೋ ತಂಗಿ ಅಂತ ತಿಳ್ಕೊಂಡು ಈ ತೊಟ್ಲ ನಮಗೊಂದು ಪಾಠ ಕಲಿಸ್ತದ ತಂಗಿ. ಹೌದಾ ಅಲ್ಲ? ಆ ತೊಟ್ಟಿಲ್ದೊಳಗೆ ಮಗುವಿನ ಹಾಕ್ತೀರಿ ಕಿವಿಯೊಳಗೆ. ಅದು ಯಾವ ಕಿವಿಯೊಳಗೆ ನಾಮಕರಣ ಮಾಡ್ತಾರೆ ಗೊತ್ತೈತಿ ತಂಗಿ? ಇವತ್ತು ಒಬ್ಬ ಗುರು ಆಗಿರ್ತಕ್ಕಂಥವನು ಶಿಷ್ಯನಿಗೂ ಉಪದೇಶ ಮಾಡಬೇಕಾಗಿತ್ತು ಅಂತಂದ್ರೆ ಮಸ್ತಕದ ಮೇಲೆ ಹಸ್ತ ಇಟ್ಟು ಯಾವ ಕಿವಿಯೊಳಗೆ ಉಪದೇಶ ಮಾಡ್ತಾನಂತಂದ್ರೆ ಎಡ ಕಿವಿಯೊಳಗೆ ಯಾಕೆ ಉಪದೇಶ ಮಾಡ್ತಾನಂತಂದ್ರೆ ನಮ್ಮ ಹೃದಯ ಯಾವ ಭಾಗಕ್ಕದ? ಎಡಗಡೆನೇ ನಮ್ಮ ಹೃದಯ ಅದ. ನಾವು ಮಾಡಿರ್ತಕ್ಕಂಥ ಉಪದೇಶ ಆದಷ್ಟು ತೀವ್ರವಾಗಿ ಶಿಷ್ಯನ ಹೃದಯಕ್ಕೆ ತಲುಪಲಿ, ನಾವು ಇಟ್ಟಿರ್ತಕ್ಕಂಥ ಹೆಸರು ಆ ಮಗುವಿನ ಹೃದಯಕ್ಕೆ ತಲುಪಲಿ ಅಂತ ತಿಳ್ಕೊಂಡು ಎಡ ಕಿವಿಯೊಳಗೆ ಬಸವ ಬಸವ ಕುಟ್ಟುಟ್ಟ ಕೊರ್ರ ಅಂತಾರ. ಬಸವ ಬಸವ ಅಟ್ಟೆ ಅನ್ನೋದಿಲ್ಲ, ಮತ್ತೇನಂತಾರ ಅವರು? ಕುರ್ರ ಅಂತಾರಲ್ಲ. ಯಾಕಂತಾರ ಕುರ್ರ ಅಂತ? ಮಗ್ಲಿದ್ದ ಕಿವ್ಯಾಗ ಸ್ವಲ್ಪ ಕುರ್ರ ಅಂದು ನೋಡ್ರಿ. ಮಗ್ಲಿದ್ದವ್ರ ಕಿವ್ಯಾಗ ಮೈ ಝುಮ್ ಅಂತೈತೇನಿಲ್ಲ, ಮೈ ಝುಮ್ ಅಂದ್ರೆ ಎಕ್ದಮ್ ಮನುಷ್ಯ ಅಲರ್ಟ್ ಆಗಿಬಿಡ್ತಾನ. ಕೂಸ ಬಸವ ಬಸವ ಕುರ್ರ ಅಂದ ಕೂಡಲೇ ಅದು ಜಾಗೃತ, ಅದರ ಆತ್ಮಕ್ಕೆ ಮುಟ್ಟಬೇಕು. ಬಸವ ಅಂತ ಹೆಸರಿಟ್ಟಾರ ಅಂತ ಎಡ ಕಿವಿಯೊಳಗೆ ಬಸವ ಅಂತ ಕರೆದು ಕುರ್ರ ಅನ್ನೋ ಪದ್ಧತಿ ಅದು ಸರಿ. ಮತ್ತು ಯಾರು ಹೆಸರು ಇಡ್ತಾರೋ ಅವ್ರು ಬೆನ್ನಾಗಿ ಬಡಿತಾರೆ. ಈ ಕಡೆ ಐತೇನಿಲ್ಲದ ಪದ್ಧತಿ ಐತೆ ತಂಗಿ. ಮತ್ತು ಅಪ್ಪವ್ರ ಬೆನ್ನಾಗ ಯಾಕೆ ಬಡಿಲಿಲ್ಲ? ಯಪ್ಪ, ಅಪ್ಪವ್ರಿಗೆ ಹ್ಯಾಂಗೆ ಬಡಿಯೋದ್ರಿ? ಹೌದಲ್ಲ? ಅಲ್ಲಿ ಮಗ್ಲಿದ್ದಿರ್ತಕ್ಕಂಥ ಮುತ್ತೈದೆಯರು ಬೆನ್ನಾಗಿ ಬಡಿತಾರೆ. ಯಾಕೆ ಬಡಿಯೋ ಪದ್ಧತಿ ಇಟ್ಟರು? ಇಲ್ಲಿ ತನಕ ಈ ಕೂಸಿಗೆ ಹೆಸರು ಅನ್ನೋದಿದ್ದಿದ್ದಿಲ್ಲ, ನಾಮ ಅನ್ನೋದಿದ್ದಿದ್ದಿಲ್ಲ. ಪ್ರಪಂಚದ ಒಂದು ಹೆಸರು ಇಟ್ಟು ಈ ಮಾಯಾ ಪ್ರಪಂಚಕ್ಕೆ ಕರ್ಕೊಂಡೆಲ್ಲ ಹುಚ್ಚಿ ಅದಕ್ಕಂತ ತಿಳ್ಕೊಂಡು ಬೆನ್ನಾಗಿ ಬಡಿತಾರೇನಿಲ್ಲ? ಆಯಿತು, ಬೆನ್ನಾಗಿ ಬಡಿಯೋದು ಆಯ್ತು, ಹೆಸರಿಡೋದು ಆಯ್ತು. ಹೆಸರಿಟ್ಟು ಬಳಕ ಏನು ಕೇಳ್ತಾರೆ? ಹೆಸರಿಟ್ಟವ್ರಿಗೆ ಗಂಡನ ಹೆಸರ. ನೀವು ಯಾರು ಹೇಳಲಿಲ್ಲಲ್ಲವ? 5 ಮಂದಿ ಮುತ್ತೈದೆಯರು ತಮ್ಮ ಮೈ ಕೊಡೋರು ಗಂಡನ ಹೆಸರು ಹೇಳ್ತಾರೆ. ಕೊಡ್ರಿ ಅಲ್ಲಿ ಪದ್ಧತಿ ಅವೆಲ್ಲ. ಯಾಕೆ ಗಂಡನ ಹೆಸರು ಹೇಳೋ ಪದ್ಧತಿ ಮಾಡಿದ್ರು? ಅವ ಗಂಡ ಹೆಂಗಾರ ಇರಲಿ, ಕುಡುಕರ ಇರಲಿ, ಎಂಥವನ ಇರಲಿ, ಹೆಣ್ಮಕ್ಳ ಒಳಗೆ ಎಂಥ ದೊಡ್ಡ ಶಕ್ತಿ ಅದ ಅಂತಂದ್ರೆ, ಗಂಡ ಹೆಂಗ ಇರಲಿ, ಮನ್ಯಾಗ ಅತ್ತಿ ಮಾವ ಹೆಂಗ ಇರಲಿ, ಕೂಡಿದ ಮನೆತನದೊಳಗೆ ಮನೆತನದ ಕೀರ್ತಿ ತರ್ತಕ್ಕಂಥ ಒಂದು ದೊಡ್ಡ ಕೆಲಸ ಹೆಣ್ಮಕ್ಳು ಮಾಡ್ತಾರೆ ಅನ್ನೋ ಕಾರಣಕ್ಕಾಗಿ ಗಂಡನ ಹೆಸರು ಹೇಳೋ ಪದ್ಧತಿ. ಇಲ್ಲಿನೂ ಕೂಡ ಮಾದಲಾಂಬಿಕೆಗೆ ಕೇಳ್ತಾರೆ, ಮಾದಲಾಂಬಿಕೆ ಏನವ ಎಂಥ ಮಗನನ್ನು ಹಡ್ದಿ, ಗಂಡನ ಹೆಸರು ಹೇಳು. ಎಷ್ಟು ಚಂದ ಹೇಳ್ಬೇಕಿ ಮಾದಲಾಂಬಿಕೆ. ಆಕಾಶ ಮಂಡಲದೊಳಗೊಂದು ಲೋಕೇಶನ ಪಟ್ಟಣ, ಆ ಲೋಕೇಶನ ಪಟ್ಟಣದೊಳಗೆ ಚದುರಂಗದ ಚಾವಡಿ. ಆ ಚದುರಂಗದ ಚಾವಡಿಯಲ್ಲಿ ಕುಳಿತುಕೊಂಡು ಶಿವ ಅಂತ ಶಿವಪೂಜೆ ಮಾಡ್ತಾರ ಮಾದರಸರು. ನೋಡ್ರಿ, ಗಂಡನ ಹೆಸರು ಹೇಳ್ತಕ್ಕಂಥ ಪದ್ಧತಿ. ಈಗಿನ ಮಂದಿಗೆ ಕೇಳ್ರಿ ನೀವು, ಗಂಡನ ಹೆಸರು ಹೇಳಂದ ಕೂಡಲೇ ರಮೇಶ, ಸತೀಶ, ಕಲ್ಲಪ್ಪ, ಮಲ್ಲಪ್ಪ ಹೇಳ್ತಾರನಿಲ್ಲ, ಬಸ್ಯ ಅಪ್ಪವ್ರು ಹೇಳತ್ತಾರ ನೋಡ್ರಿ ಗಂಡನ ಹೆಸರು. ಯಾಕಂತಂದ್ರೆ ಅವ್ರು ಮೊನ್ನೆ ಒಂದು ಕಾರ್ಯಕ್ರಮಕ್ಕೆ ಹೋಗಿದ್ರು, ಒಂದ ಸಲ ಗಂಡನ ಹೆಸರು ಹೇಳು ಅಂತ ಗಂಟ ಬಿದ್ರು. ಏನಾರು ಹೇಳ್ಬೇಕಾಕಿ? ಬೆಕ್ಕ ಬಂತು ಹುಷ, ಗಂಡನ ಹೆಸರು ಬಶ. ಅದು ನೆನಪಾಗ್ಬಿಟ್ಟೈತೆ ಅಪ್ಪ ಅವ್ರಿಗೆ. ಭಾಳ ಮಜಾ ನಾವು ಸ್ವಾಮಿಗಳು ಇರ್ತೀವಲ್ರಿ ಹಿಂಗೆ ಇವು ತೊಟ್ಟದ ಕಾರ್ಯಕ್ರಮ ಇರ್ತಾವು. ಗಂಡನ ಹೆಸರು ಹೇಳು ತಂಗಿ ಅಂದ ಕೂಡಲೇ ಭಾಳ ಮಜಾ ಹೇಳ್ತಿರ್ತಾರೆ. ಒಬ್ಬಕ್ಕೆ ಗಂಡ ಸಿಕ್ಕಾಪಟ್ಟೆ ಕುಡಿತಿದ್ದವ. ಹೇಳ ಅಂದ ಕೂಡಲೇ ಇಂಥ ಮಂದ್ಯಾಗ ಏನಾರ ಹೇಳ್ಬೇಕಂತ ಅಕ್ಕಿಗೆ ಚಿಂತೆ. ಅಂಥೇಳಿ ಒತ್ತಾಯ ಮಾಡಿದಾಗ ಎಷ್ಟು ಚಂದ ಹೇಳ್ಬೇಕಿ. ಆಗಿಂದಾಗೆ ಅಲ್ಲೇ ಕಟ್ಟಿಬಿಟ್ಟಳಕ್ಕಿ. ಹುಬ್ಬಳ್ಳಿಯಾಗಿರುವುದು 3000 ಮಠ, ಧಾರವಾಡದಾಗಿರುವುದು ಮುರುಘಾ ಮಠ, ನನ್ನ ಗಂಡ ಕುಡಿತನ ಕಂಠ ಮಠ ಅಂತೇಳಿ ಹೇಳ್ಬಿಟ್ಲಕ್ಕಿ.
ಇನ್ನೊಬ್ಬಕಿ ಆ ಗದಗ ಭಾಗದಕ್ಕಿ ಬಂದಿದ್ದಳಕ್ಕಿ, ಆ ಕಡೆ ಹೊಂಬಳ ಈ ಕಡೆ ಡಂಬಳ. ನನ್ನ ಗಂಡನ ಹೆಸರು ಯಾರು ಕೇಳ್ತಾರೋ ಅವ್ರು ಮೂಗ್ನಾಗ 3 ಮಣ ಸುಂಬಳ ಅಂದಳಕ್ಕಿ. ಭಾಳ ಮಜಾ ಇರ್ತದ ಯವ್ವ, ನಿಮ್ಮನ್ನು ಕೆಣಕೋದು ಭಾಳ ವಜ್ಜಿ. ಇನ್ನೂ ಈಗ ಇವ್ರು ಚಲೋ ಪುಣ್ಯ. ಇನ್ನೊಂದು ಭಾಳ ವಿಚಿತ್ರ ಕಂಪನಿ ಇರ್ತೈತಿ, ಅಮಾಶಿ ಕತ್ಲಿ ಬಿಳಿಜಾಳ ಬಿತ್ಲಿ, ಗಂಡನ ಹೆಸರು ಕೇಳ್ದವ್ರು ಹೆಣಾನ ಎತ್ತಲಿ. ಯಾಕೆ ಹೇಳ್ತೀವಿ ಅಂತಂದ್ರೆ ವಿನೋದಕ್ಕಾಗಿ, ನಕ್ಕೊಂತ ಯವ್ವ, ಜೀವನ ಅಂತಂದ್ರೆ ಅಳ್ಕೊಂತ ಕುಂಡ್ರದು ಜೀವನ ಅಲ್ಲ. ಜೀವನ ಅಂತಂದ್ರೆ ಬರೇ ಮರ್ಗಕೊಂತ ಕುಂಡ್ರದು ಜೀವನ ಅಲ್ಲ. ಜೀವನ ಅಂತಂದ್ರೆ ಬರೇ ಗೋಳೆ ಆಡ್ಕೊಂತ ಕುಂಡ್ರದು ಜೀವನ ಅಲ್ಲ. ಜೀವನ ಅಂತಂದ್ರೆ ಇಂಥ ಪಾಠ ಪ್ರವಚನದೊಳಗೆ ಬಂದು ನಕ್ಕೊಂತ ಕುಣ್ಕೊಂತ ಆನಂದದಿಂದ ಭಕ್ತಿ ಮಾಡೋದು ಜೀವನ ತಂಗಿ, ಭಕ್ತಿ ಮಾಡೋದು ಜೀವನ. ಆಯಿತು, ಹೆಸರು ಇಟ್ರಿ, ಗಂಡನ ಹೆಸರನ್ನು ಕೂಡ ಹೇಳಿದ್ರಿ, ಉಡಿನೂ ತುಂಬ್ಕೊಂಡ್ರಿ. ಹೋಗುವಾಗ ಹಂಗೆ ಕಳಿಸ್ತಾರ ನಿಮಗೆ? ಗುಗ್ರಿ ಕೊಟ್ಟು ಕಳಿಸ್ತಾರ. ಗುಗ್ರಿ ಕೊಟ್ಟು ಕಳಿಸ್ತಾರೇನಿಲ್ಲ? ಆ ಗುಗ್ರಿಯಾಗ ಏನೇನು ಇರ್ತಾವ? ಅಗ್ದಿ ಕಾಳು, ಕಡ್ಲಿ ಕಾಳು, ಆ ಕಾಳು ಈ ಕಾಳು ಅಗ್ದಿ ಪೌಷ್ಟಿಕ ಇರ್ತಾವ, ತಿಂದು ಇವ್ರು ಗಟ್ಟಿಮುಟ್ಟಾಗಲಿ ಅಂತ. ಆ ಗುಗ್ರಿಗೆ ಯಾವ ಗುಗ್ರಿ ಅಂತಾರ? ಇಂಥವ್ರ ಮನೆಗೆ ಇಂಥ ತೊಟ್ಟಲ ಕಾರ್ಯಕ್ರಮಕ್ಕೆ ಹೋಗಿದ್ದೆ, ಇಂಥವ್ರಿಗೆ ಇಂಥ ಮಗು ಹುಟ್ಟ್ಯಾದ, ಈ ಮಗುವಿಗೆ ಇಂಥ ಹೆಸರು ಇಟ್ಟಾರ ಅಂತ ತಿಳ್ಕೊಂಡು 4 ಮಂದಿಗೆ ಹೇಳು 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 ಅಂತ ಹೇಳಗುಗ್ಗರಿ ಕೊಡ್ತಾರೆ. ಯಾವ ಗುಗ್ಗರಿ ಅದು? ಹೇಳಗುಗ್ಗರಿ. ಹೇಳಗುಗ್ಗರಿ ನಿಮ್ಮ ಬಾಯಾಗ ಸಿಕ್ಕೇನಾಗ್ಯದದು? ಏನಾಗೈತ್ರಿ ಅವ ನಿಮ್ಮ ಬಾಯಾಗ ಸಿಕ್ಕು? ಏನೇನು ಆತವೋ ಏನೋ, ಶಿವನೇ ಬಲ್ಲ. ಅದಕ್ಕೆ ನೀವೇನು ಹೇಳಬೇಕು? ಹಿಂಗೆ ಕ್ಯಾಡ್ಗಿ ಮಠಕ್ಕೆ ಹೋಗಿದ್ವಿ, ಬಸವ ಪುರಾಣ ನಡೆದಿತ್ತು, ಉಪ್ಪಿನ ಬೆಟಗೇರಿ ಸ್ವಾಮಿಗಳು ಬಸವ ಪುರಾಣ ಹೇಳಕ್ಕೆ ಬಂದಿದ್ರು. ಕೂಸಿಗೆ ತೊಟ್ಟಲ್ದಾಗ ಹಾಕಿ ಕೂಸಿನ ಕಿವಿಯೊಳಗೆ ಬಸವ ಬಸವ ಅಂತ ನಾಮಕರಣ ಮಾಡಿದ್ರು ಅಂತ 4 ಮಂದಿಗೆ ಹೇಳ್ರಿ ಅಂತ ತಿಳ್ಕೊಂಡು ಹೇಳಗುಗ್ಗರಿ ಕೊಡ್ತದ. ಹೇಳ್ತೀರಿ ಅವ? 4 ಮಂದಿಗೆ ಹೇಳ್ತೀರಿ. ಮಗುವಿಗೆ ಏನಂತ ಹೆಸರಿಟ್ರಿ? ಬಸವ, ಬಸವರಸ, ಬಸವ ತಂದೆ. ಈ ರೀತಿಯಾಗಿ ಇಲ್ಲಿ ತೊಟ್ಟಲ ಕಾರ್ಯಕ್ರಮ ನಡೀತು ಎಂಬತಕ್ಕಂಥ ಮಾತನ್ನು ಹೇಳ್ತಾ, ಈಗ ಪದ್ಧತಿಗೆ ಅನುಗುಣವಾಗಿ ಆ ಮಗು ಏನದಲ್ಲ, ಆ ಮಗುವಿನ ತಾಯಿ ಕಡೆಯಿಂದ ಗಂಡನ ಹೆಸರು ಕೇಳ್ರಿ. ಪದ್ಧತಿ ಬಿಡಾಕ ಬರುವ ಹೇಳ್ತಂಗಿ, ನಾಚಬಾರ್ದವ, ಅಲ್ಲಿ ಮೈ ಕೊಡು. ಪದ್ಧತಿ ಬಿಡಬಾರ್ದು. ಹಂಗ ಹೇಳಬಾರ್ದ ತಂಗಿ? ಖಾರ ಉಪ್ಪ ಒಗ್ಗರಣೆ ಹಚ್ಚಿ ಹೇಳ್ಬೇಕು. ಪೆನ್ನಿಗೆ ಹಾಕುವುದು ಮಸಿ, ಬಾಲಕ್ಕೆ ಹಾಕುವುದು ಸಸಿ, ಬಸವರಾಜ್ ಹೆಸರು ಹೇಳ್ತೀನಿ, ಮಹಾದೇವಿ ಸಸಿ. ನೋಡ್ರಿ, ಇದಕ್ಕೆ ಸಂಸ್ಕಾರ ಅಂತಾರೆ. ಇದು ನಮ್ಮ ಸಂಸ್ಕಾರ, ಇದು ನಮ್ಮ ಸಂಸ್ಕೃತಿ. ಆತು, ಇನ್ನೊಬ್ಬಕ್ಕೆ ತಂಗಿ ಕೊಡ್ರಿ. ಮತ್ತೆ ಯಾರಿದ್ರಲ್ಲ